ಒಂದು ಗಾಡಿ ಬರಾಕತೈತಿ ನೋಡ್ರಿ ಇಲ್ಲಿ. ಆಯ್ತು ಸರ್. ಪೂರ ಸೈಡ್ ಹಚ್ರಿ ಗಾಡಿ. ಸೈಡ್ ಹಚ್ರಿ ಗಾಡಿ. ಕ್ಯಾಗಿಳಿರಿ. ಏನ್ರಿ ನಿಮ್ಮ ಹೆಸರು? ಸರ್ ಸುನಿಲ್ ಉಮ್ದಿ ಸರ್. ಸುನಿಲ್ ಉಮ್ದಿ. ಯಾಕ್ರಿ ಮೊಬೈಲ್ ಯೂಸ್ ಮಾಡಕತ್ತೀರಿ? ಎಮರ್ಜೆನ್ಸಿ ಇದ್ರೆ ಎಲ್ಲಿದೆ ಹೆಲ್ಮೆಟ್ ನಿಮ್ದು? ಹಾ ಆಯ್ತು, ಫೈನ್ ಕಟ್ಟಿ. ಯೂಸಿಂಗ್ ಮೊಬೈಲು ಮತ್ತು ವಿತೌಟ್ ಹೆಲ್ಮೆಟ್. ಏನ್ ಹೆಸರು ನಿಮ್ದು? ಸುನಿಲ್ ಉಮ್ದಿ. ಕಟ್ಟಿ. ಯೂಸಿಂಗ್ ಮೊಬೈಲ್ 15, ವಿತೌಟ್ ಹೆಲ್ಮೆಟ್ 500 ಕೊಡಿ. ಇಳಿರಿ ಕೆಳಗಡೆ. ಏನ್ರಿ ನಿಮ್ಮ ಹೆಸರು? ಸರ್ ಅಮಿತ್ ಸರ್. ಅಮಿತ್, ಎಲ್ಲಿದ್ರೆ ಹೆಲ್ಮೆಟ್? ಇಲ್ಲ ಸರ್, ಕೂದಲು ಉದುರಾತಾವ ಸರ್, ಅದ್ರ ಸಂಬಂಧ ಹೆಲ್ಮೆಟ್. ಅಲ್ರಿ, ನಿಮ್ ತಲೆ ಇದ್ರನೆ, ನಿಮ್ ಜೀವ ಇದ್ರನೆ ನಿಮ್ಗೆ ಕೂದ್ಲ ಅದು ಎಲ್ಲ ಸಂಬಂಧ ಪಡ್ತದ. ನೀವು ತಲೆ ಕೂದಲ ಬಗ್ಗೆ ವಿಚಾರ ಮಾಡ್ತೀರಿ, ಜೀವನ ಹೋದ್ರೆ ಹೆಂಗೆ? ಇಲ್ಲ ಸರ್, ಐದು ಸರ್ ಹೆಲ್ಮೆಟ್ ಐತಿ ಮನ್ಯಾಗ ಸರ್. ಆಯ್ತು, ಇರ್ಲಿ, ಇದೊಂದ್ಸಲ ಫೈನ್ ಕಟ್ರಿ. ಮುಂದಿನ ಸಲ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡ್ ಬರ್ಬೇಕು ನೀವೆಲ್ಲ. ಏ ತೋರಿ, ನಿಮ್ಗ ಪದೇ ಪದೇ ಹೇಳಿದ್ರು ನಿಮ್ಗೆ ಅರ್ಥ ಆಗುದಿಲ್ಲ. ತಗೊಳ್ಳಿ, ಫೈನ್ ಕಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಟ್ಟಿ, 500 ರೂಪಾಯಿ ಕಟ್ಟಿ. ಪೊಲೀಸ್ ಹೋಗ್ಲಿ ಬಿಡ್ರಿ, ಮತ್ ಬೇರೆ ಕಡೆ ಹಿಡಿನು. ಹಾ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಥಣಿ ಪೊಲೀಸ್ ಠಾಣೆ ವತಿಯಿಂದ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ, ಎಲ್ಲ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು, ಕಡ್ಡಾಯವಾಗಿ ಲೈಸೆನ್ಸ್ ಅನ್ನು ಹೊಂದಬೇಕು, ಕಡ್ಡಾಯವಾಗಿ ಇನ್ಸೂರೆನ್ಸ್ ಅನ್ನು ಹೊಂದಬೇಕು. ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಕೆಯನ್ನ ಛೇದಿಸಬೇಕು. ಎಲ್ಲಾ ಸಾರ್ವಜನಿಕರ ಪ್ರಾಣ ರಕ್ಷಣೆ ನಿಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತದೆ. ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಹಳ್ಳೂರ್, CPI ಅಥಣಿ. ಇದೀಗ ತಾನೇ ತಾವು ನೋಡಿದ ವಿಡಿಯೋ ಪ್ರಕಾರ ಸರಾಯಿ ಕುಡಿದು ವಾಹನ ಚಾಲನೆ ಮಾಡಬಾರದು. ನಿಮ್ಮ ಕುಟುಂಬ ನಿಮ್ಮ ಮೇಲೆ ಅವಲಂಬಿತರಾಗಿರುತ್ತದೆ. ರಸ್ತೆ ನಿಯಮಗಳನ್ನು ಪಾಲಿಸಿರಿ ಮತ್ತು ನಿಮ್ಮ ಪ್ರಾಣವನ್ನು ಉಳಿಸಿರಿ. ನಿಮಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಕಾಯುತ್ತಿರುತ್ತಾರೆಂಬುದನ್ನು ಮರೆಯಬಾರದು. ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್ ಮುನ್ನೊಳ್ಳಿ, DSP ಅಥಣಿ. ಈಗ ತಾನೇ ತಾವು ನೋಡಿದ ವಿಡಿಯೋದಲ್ಲಿ ರಸ್ತೆ ಸಂಚಾರ ನಿಯಮವನ್ನು ಪಾಲಿಸದೇ ಇದ್ರೆ ತಮಗೂ ಕೂಡ ತೊಂದರೆ ಆಗುತ್ತೆ ಮತ್ತು ಇತರರಿಗೂ ಕೂಡ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ನಿಧಾನವಾಗಿ ಚಲಿಸಿ, ಸುರಕ್ಷಿತವಾಗಿ. ಈ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಹೆಲ್ಮೆಟ್ ಧರಿಸುವುದರಲ್ಲಿ ಯಶಸ್ವಿ ಕಂಡ 3 ರತ್ನಗಳು. ಅಥಣಿ ತಾಲೂಕು ಅಂದರೆ ಇದು ಒಂದು ಸಾಕಷ್ಟು ಗ್ರಾಮಗಳನ್ನು ಹೊಂದಿಕೊಂಡ ತಾಲೂಕಾಗಿ ಒಳಪಟ್ಟಿರುತ್ತದೆ. ಅದರಂತೆಯೇ ಅಥಣಿ ತಾಲೂಕಿಗೆ ದಿನನಿತ್ಯ ಸಾವಿರಾರು ಅಂತಾರಾಜ್ಯ ಬೈಕ್ ಚಾಲಕರು ಬರುವುದೂ ಕೂಡ ಸಹಜವಾದ ವಿಷಯ. ಇದರ ಭಾಗವಾಗಿ ಹೆಲ್ಮೆಟ್ ಇಲ್ಲದೆ ಬೈಕ್ ಸವಾರರು ಬಿದ್ದು ಸಾವನ್ನಪ್ಪಿದಂತಹ ಪ್ರಕರಣಗಳು ಅಥಣಿ ತಾಲೂಕಿನಲ್ಲಿ ಸಾಕಷ್ಟು ನಡೆದಂಥ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇದೇ ಒಂದು ಉದಾಹರಣೆ. ಪೊಲೀಸ್ ಅಧಿಕಾರಿಗಳಾದ DSP, CPI, PSI ಇವರ ನೇತೃತ್ವದಲ್ಲಿ ಸಾಕಷ್ಟು ಬಾರಿ ಬೈಕ್ ಚಾಲಕರಿಗೆ ಹೆಲ್ಮೆಟ್ ಹಾಕಿಕೊಳ್ಳುವ ಸಂದೇಶವನ್ನ ಸಾಕಷ್ಟು ಬಾರಿ ನೀಡಿದ್ರು. ಅದರಂತೆಯೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ತಾವೇ ಖುದ್ದಾಗಿ ರಸ್ತೆಗಿಳಿದು ಹೆಲ್ಮೆಟ್ ಇಲ್ಲದೆ ಗಾಡಿ ಚಲಾಯಿಸಬಾರದು ಎನ್ನುವಂತಹ ಸಂದೇಶವನ್ನ ಕೂಡ ನೀಡಿದ್ರು. ಹಾಗೆ ಇದನ್ನ ಸ್ಟೋರಿ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಂತಹ ಉದಾಹರಣೆಗಳು ಕೂಡ ಸಾಕಷ್ಟು ಕಂಡು ಬಂದಿವೆ. ಇದೇ ಒಂದು ಕರ್ತವ್ಯವನ್ನ ಮಾಡಿಕೊಂಡಂಥ ಪೊಲೀಸ್ ಅಧಿಕಾರಿಗಳಿಗೆ ಉತ್ತರ ಕರ್ನಾಟಕ ಭಾಗದ ಅಥಣಿ ತಾಲೂಕಿನಲ್ಲಿ ಬೈಕ್ ಚಲಾಯಿಸುವವರು ಸಾರ್ವಜನಿಕರು ಹೆಲ್ಮೆಟ್ ಹಾಕಿಕೊಂಡು ಚಾಲನೆ ಮಾಡುವಂಥ ಸಾಕಷ್ಟು ಯುವಕರನ್ನ ನಾವು ನೋಡಿಕೊಂಡು ನಮ್ಮ ಅಥಣಿ ತಾಲೂಕಿನ ಪೊಲೀಸ್ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವು ತಾಲೂಕಿನಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಯಶಸ್ವಿ ಕೂಡ ಕಂಡುಬಂದಿವೆ.
ಈ ಒಂದು ಪ್ರಕರಣಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾವು ನೋಡಿಕೊಳ್ಳುತ್ತಿದ್ದೇವೆ. ಆದರೆ ವಿಶೇಷವಾಗಿ ಅಥಣಿ ತಾಲೂಕಿನಲ್ಲಿ ಬೈಕ್ ಚಾಲಕರು ಹೆಲ್ಮೆಟ್ ಧರಿಸಿಕೊಂಡು ತಮ್ಮ ರಕ್ಷಣೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಇದರ ಕಾರಣೀಭೂತರು ಅಂದ್ರೆ ಅಥಣಿ ತಾಲೂಕಿನ ಪೊಲೀಸರೇ ಆಗಿರುತ್ತಾರೆ. ಹಿಂದೆ ಎಷ್ಟು ಬಾರಿ ಅತ್ಯಂತ ಪೊಲೀಸರು ಸಾಕಷ್ಟು PSIಗಳು CPIಗಳು ಕೂಡ ಬಂದು ಹೋಗಿದ್ರು. ಅವರಿಗೆ ಆಗದ ಈ ಒಂದು ಯಶಸ್ವಿ ಕಾರ್ಯ SP ಸಾಹೇಬ್ರು, DSP ಸಾಹೇಬ್ರು ಹಾಗೆ ಪೊಲೀಸ್ ಸಿಬ್ಬಂದಿಗಳು ಸಾಕಷ್ಟು ಜನರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿ ಹೆಲ್ಮೆಟ್ ಧರಿಸಿಕೊಳ್ಳುವ ಉತ್ತರ ಕರ್ನಾಟಕ ಭಾಗದ ಅಥಣಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಸದ್ಯ ಯಶಸ್ವಿಯಾಗಿದೆ ಅಂತ ಹೇಳಿದ್ರು ತಪ್ಪಲ್ಲ ಬಿಡಿ. ಮತ್ತಷ್ಟು ಸುದ್ದಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ.